ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಹೌದಲ್ವಾ? ಎನಿಹೋ ಉದ್ದೇಶ ಇರೋದು ಇಷ್ಟೇ, ಅಂತಿಂಥ ವಿಡಿಯೋಗಳನ್ನು ಮಾಡಿ ಹಾಕಿ ನಿಮ್ಮ ಒಂದು ಸಮಯವನ್ನು ಕೊಲ್ಲಬಾರದು. ನಾಟ್ ಟು ಕಿಲ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಹೌದಲ್ವಾ? ಸಮಯವನ್ನು ವ್ಯರ್ಥ ಮಾಡಬಾರದು. ಕೊಲ್ಲಬಾರದು ಅಂದರೆ ಇಲ್ಲ, ಹೊರಡೋದು ಕೊಲ್ಲೋದು, ಹಾಗಾಗಿ ವ್ಯರ್ಥ ಮಾಡಬಾರ್ದು ಅಂತ ಸುಮ್ಮನೆ ಕೂತ್ಕೊಂಡು ಆ ವಿಡಿಯೋ ನೋಡಿದೆ, ಬೋರ್ಡ್ ಮೇಲೆ ಬರೆಯೋದು ಅಳಿಸೋದು ಏನೇನೂ ಇಲ್ಲ. ಅಂಥ ವಿಡಿಯೋಗಳನ್ನು ನೋಡಿ ಟೈಮ್ ಪಾಸ್ ಮಾಡ್ತಾಯಿದ್ದೀರಾ. ಎಲ್ಲ ಬಿಟ್ಟಾಕಿ ಸರ್, ಎಲ್ಲ ಬಿಟ್ಟಾಕಿ ಕೂತ್ಕೊಂಡು ಇರೋದು ಒಂದೇ ದಿನ. ಇವತ್ತು ನಾಳೆ ಒಂದು ದಿನ ಗ್ಯಾಪ್ ಉಳಿದಿದೆ. ಕೂತ್ಕೊಂಡು ಚೆನ್ನಾಗಿ ಓದಿ, ಎಷ್ಟು ಬರುತ್ತೆ ಅಷ್ಟೇ ಪರ್ಫೆಕ್ಟಾಗಿ. ಫಸ್ಟು ನಾನು ನಿಮಗೆ ಬ್ಲೂ ಪ್ರಿಂಟಲ್ಲಿ ಹೇಳಿದೆ, ನಿಮಗೆ ಬೋಲಿನ್ ಈಕ್ವೇಷನ್ ಅಂತ ಒಂದು ಚಾಪ್ಟರ್ ಇದೆ, SQL ಅಂತ ಒಂದಿದೆ. ಎರಡು ಕೂಡ ಪರ್ಫೆಕ್ಟ್ ಆಗಿಬಿಟ್ರೆ 3 ಪ್ರಶ್ನೆಗಳನ್ನು ಕೊಡ್ತಾರೆ ಆ 2 ಪಾಠಗಳಿಂದ. ಹೌದಲ್ವಾ? SQLನಿಂದ 2 ಪ್ರಶ್ನೆಗಳು, ಬೋಲಿನಿಂದ 1 ಪ್ರಶ್ನೆ ಬರುತ್ತೆ. ಹಾರ್ಟ್ಸಲ್ಲಿ ಯಾವುದಾದ್ರೂ 2 ಬರೀಬೇಕು. ಬರೀ ನೀವು SQL ಓದ್ಕೊಂಡ್ರು ಕೂಡ 2 ಪ್ರಶ್ನೆಗಳನ್ನು ಆರಾಮಾಗಿ ಅಟೆಂಡ್ ಮಾಡ್ಕೊಂಡು ಖುಷಿಯಾಗಿ 10 ಅಂಕಗಳನ್ನು ಪಡೆಯಬಹುದಾಗಿದೆ. ಇಷ್ಟು ಎಲ್ಲ ನಿಮಗೆ ಗೊತ್ತಿದ್ದರೂ ಕೂಡ ನೀವು ಅದು ಯಾಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಿದ್ದಿದ್ರೋ ಗೊತ್ತಿಲ್ಲ. Only if you stick for only important questions, you won't get out marks in exams. Anyhow, let me start today's video without wasting our time. Okay, let me give more information. ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಣ ಈ ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ. ಯಾಕಂದರೆ ಮಾಡಲ್ ಕ್ವಶನ್ ಪೇಪರು ಇದು ಬಹಳ ಸೀರಿಯಸ್ ಆಗಿ ತಗೋಬೇಕು ಎಲ್ಲರೂ ಕೂಡ. ಯಾಕಂದರೆ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಬನ್ನಿ ಸರ್, ಫಸ್ಟ್ ಮೇನ್ ಕ್ವಶನಲ್ಲಿ ಪಾರ್ಟ್ ಎ, ಇಟ್ಸ್ ಕನ್ಸಿಸ್ಟ್ ಆಫ್ 20 ಮಾರ್ಕ್ಸ್. ವೇಟೇಜ್ ಎಷ್ಟು ಪಾರ್ಟ್ ಎ ಇದು ಅಂತ ಹೇಳಿದರೆ 20 ಅಂಕದ ವೇಟೇಜ್ ಇರುತ್ತೆ. ಆಯಿತಾ? ಈ ಒಂದು ಪಾರ್ಟ್ ಎ ಕೂಡ 2 ಭಾಗವಾಗಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಫಸ್ಟ್ ಪಾರ್ಟ್ ಈಸ್ MCQ ಪಾರ್ಟ್, ಸೆಕೆಂಡ್ ಪಾರ್ಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಪಾರ್ಟ್ ಕನ್ಸಿಸ್ಟ್ ಆಫ್ 15 ಮಾರ್ಕ್ಸ್, 15 MCQs. ಅರ್ಥ ಆಗುತ್ತಾ? 15 MCQಸ್ಗಳಿರ್ತವೆ. 15 ಕೂಡ ಸೀರಿಯಲ್ ನಂಬರ್ ವೈಸ್ ಒಂದೊಂದು ಲೈನ್ ಬಿಟ್ಟು ಹೇಗೆ ಬರೀಬೇಕು ಎಕ್ಸಾಮ್ ಅದನ್ನು ಕೂಡ ಹೇಳ್ತಾ ಇದ್ದೇನೆ. ಯಾಕಂದರೆ ಫಸ್ಟು ಆನ್ಸರ್ ಪೇಪರು ಚೆಂದವಾಗಿರಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡಿರಬೇಕು. ಒಂದೊಂದು ಲೈನ್ ಬಿಟ್ಟು ಬರೆಯೋದೇ 1 ವರ್ಡ್ ಆನ್ಸರ್. ಸರ್, 1 ಲೈನ್ ನನ್ನ ಆನ್ಸರ್ ಸಾಲತ್ತಾ ಅಂತ ಒಬ್ಬರು ಕಮೆಂಟ್ ಮಾಡಿದ್ದೀರ. ಒಂದೊಂದು ಲೈನ್ ಬಿಟ್ಟು ಫಸ್ಟ್ ಸೀರಿಯಲ್ ನಂಬರ್ ಹಾಕ್ಕೊಂಬಿಡಿ ಅಂತ ಹೇಳಿದ ತಕ್ಷಣ ಅರ್ರಿ 1 ವರ್ಡ್ ಬರೀದ್ರೆ 1 ಮಾರ್ಕ್ಸು ಕಣ್ರಿ. ಹೌದಲ್ವಾ? ಆಮ್ ಐ ರೈಟ್ ಮ್ಯಾನ್? ವಿಡಿಯೋ ನೋಡಿದವರು ದಯವಿಟ್ಟು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನ ಅನ್ನೋದು ಸ್ವಲ್ಪ ಸಮರ್ಥನೆ ಕೊಡಿ, ಆಯಿತಾ? ಈ ರೀತಿಯಾಗಿ 15 ಪ್ರಶ್ನೆಗಳಿರ್ತವೆ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಎಷ್ಟು ಮೂರ್ಖರು ಅಂದರೆ ನೀವು ಬರೀ ಕೂತ್ಕೊಂಡು MCQs ಓದ್ತಾ ಇದ್ದೀರಾ. ಇದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ. MCQs ಓದಿ ನಾಳೆ MCQs ಬರಲಿಲ್ಲ ಅಂದರೆ ಏನು 0 ಮಾರ್ಕ್ಸ್ ತಗೊಂತೀರಾ ಎಕ್ಸಾಮಲ್ಲಿ? ಫಸ್ಟು ತಾವುಗಳು MCQs 15 ಮಾರ್ಕ್ಸಿಗಿದೆ ಅಲ್ವಾ, 15 ಡಿಲೀಟ್ ಮಾಡಿ. 70ರಲ್ಲಿ ಎಷ್ಟು ಉಳಿತಪ್ಪ? 55 ಮಾರ್ಕ್ಸಿಗೆ ರೆಡಿಯಾಗಿ, ಫಸ್ಟ್ 55 ಮಾರ್ಕ್ಸಿಗೆ ರೆಡಿಯಾಗಿ ಕೂತ್ಕೊಂಡು ಬರೆದು ಕಲೀರಿ. ಈಗಲೂ ಟೈಮ್ ಇದೆಯಪ್ಪ. ಈಗಲೂ ಕೂಡ ನೀವು ಕೂತ್ಕೊಂಡು, ನಾನು ಇಲ್ಲ ಸರ್ ಏನೂ ಓದಿಲ್ಲ, ಈಗ ಕೂತ್ಕೊತೀನಿ, ಐ ಹ್ಯಾವ್ ಮೆಟೀರಿಯಲ್, ಓಕೆ, ನನ್ನ ಹತ್ರ ಮೆಟೀರಿಯಲ್ ಇದೆ, ನನ್ನ ಹತ್ರ ಟೆಕ್ಸ್ಟ್ ಬುಕ್ ಇದೆ, ಈಗ ಕೂತ್ಕೊಂಡು ಈಗಲೂ ಓದ್ತೀನಿ ಅಂದರೆ, ನಾನು ಹೇಳಿದ್ನಲ್ವ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರುವ ವೇಟೇಜ್ ಪ್ರಕಾರ ಯಾವ ಪಾಠಕ್ಕೆ, ಒಂದು ಪಾಠಕ್ಕೆ 14 ಮಾರ್ಕ್ಸ್ ಇದೆ, ಒಂದು ಪಾಠಕ್ಕೆ 10 ಇದೆ ಅಂತ 3 ಪಾಠ ಓದ್ಕೊಂಡ್ಬಿಟ್ರೆ 35 ಮಾರ್ಕ್ಸು ಖಲಾಸಪ್ಪ. ಅದರಲ್ಲೇ ನೀವು ಓದ್ತಾ ಇದ್ದ ಹಾಗೆ ನಿಮಗೆ MCQs ನಿಮ್ಮ ತಲೆಗೆ ಬರ್ತವೆ. ಸಪ್ರೇಟಾಗಿ ಓದಿ ಅದನ್ನು ಮೂರ್ಖರು ಮಾಡುವಂಥದ್ದು. ಎಲ್ಲ ಓದಿ ಮುಗಿಸ್ಕೊಂಡವ್ರು ಏನು ಮಾಡ್ತಾರೆ ಅಂದರೆ, ಜಸ್ಟ್ ಫಾರ್ ರಿವಿಷನ್ ಪರ್ಪಸ್ ದೇ ವಿಲ್ ಟೇಕ್ ಸಮ್ MCQs, ದೇ ವಿಲ್ ಟೇಕ್ MCQs ಪೇಪರ್, ಆಯಿತಾ? ಅದರಲ್ಲಿ ರಿವೈಸ್ ಮಾಡ್ತಾರೆ. ಎನಿಹೋ ಸೆಕೆಂಡ್ ಮೇನ್ ಕ್ವಶನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. 5 ಬರ್ತವೆ, 5ಕ್ಕೂ 5 ಬರೀಬೇಕು. ಯಾವುದೇ ಕಾರಣಕ್ಕೂ ಪ್ರೀತಿಯ ವಿದ್ಯಾರ್ಥಿಗಳೇ ಪಾರ್ಟ್ ಎನಲ್ಲಿ ಯಾವುದೇ ರೀತಿಯಾದಂಥ ಅಡಿಷ್ನಲ್ ಕ್ವಶನ್ಸ್ ಇರಲ್ಲ, ಅಂದರೆ ಆಪ್ಷನಲ್ ಇರಲ್ಲ. ಕಂಪಲ್ಸರಿಯಾಗಿ 15 MCQs ಬರೀಬೇಕು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು ಬರೀಬೇಕು. ಗೊತ್ತಿದ್ರೂ ಬರೀಬೇಕು, ಗೊತ್ತಿಲ್ಲ ಅಂದರೂ ಬರೀಬೇಕು. ಗೊತ್ತಿಲ್ಲ ಅಂತ ಬಿಟ್ಟು ಬಂದರೆ 0 ಮಾರ್ಕ್ಸು, ತಪ್ಪಾದರೂ 0 ಮಾರ್ಕ್ಸೇ. ಹಾಗಾಗಿ ಅಟೆಂಡ್ ಮಾಡಿ ಬನ್ನಿ ಫಸ್ಟು. ನಿಮ್ಮ ಲಕ್ ಚೆನ್ನಾಗಿದ್ದರೆ ಅದು ರೈಟ್ ಆಗಿಬಿಟ್ರೆ 1 ಮಾರ್ಕ್ಸ್ ಸಿಗತ್ತಪ್ಪ. ಖಾಲಿ ಬಿಟ್ಟು ಬಂದರೆ 0ನೇ, ತಪ್ಪಾದರೂ ಕೂಡ 0ನೇ. ಉದ್ದೇಶ ಇಷ್ಟೇ, ಮಾರ್ಕ್ಸ್ ಬರಲಿ ನಿಮಗೆ ಅಂತ. ಪಾರ್ಟ್ ಬಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ರೆಡಿ ನಾವು 20 ಮಾರ್ಕ್ಸ್ ಮುಗಿಸಿದ್ವಿ. 21 ತಗೊಂಡ್ರೆ ಪಾಸ್ ಕಣಪ್ಪ. ಯಾಕೆ ಟೆನ್ಷನ್ ಹಚ್ಕೊತಾ ಇದ್ದೀರಾ? ನೋಡಿ, ಟೆನ್ಷನ್ ನೈಲೇನಕ್ಕಾಜಿ ಇದೇನಾ? ಯಾರಿಗೆ ಹೇಳಿ? ಯಾರಿಗೂ ಕೊಡಬಾರ್ದು ಜೀವನದಲ್ಲಿ, ಆಯಿತಾ? ಬನ್ನಿ, ಪಾರ್ಟ್ ಬಿನಲ್ಲಿ 3rd ಮೇನ್ ಕ್ವಶನು 8 ಪ್ರಶ್ನೆಗಳಲ್ಲಿ ಕೇವಲ 4 ಬರೀರಿ ಅಂತ ಹೇಳ್ತೇನೆ. ಔಟ್ ಆಫ್ 8 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್ ಓನ್ಲಿ 4. ಆದರೆ ಆ ಮೂರ್ಖತನ ಮಾಡಬೇಡಿ. ಎಲ್ಲವೂ ಗೊತ್ತಿದ್ದಾವ 8 ಬರೀರಿ ಸರ್. ಯಾವಾಗ ಅಂತ ಹೇಳ್ತೀನಿ ಕೇಳಿ. ಫಸ್ಟು 4 ಬರ್ಕೊಂಡು 3rd ಮೇನ್ ಕ್ವಶನಿಗೆ ಹೋಗಿ, 4th ಮೇನ್ ಕ್ವಶನಲ್ಲಿ ಮತ್ತೆ ಪಾರ್ಟ್ ಸಿನಲ್ಲಿ ಮತ್ತೆ ಇನಿ 4 ಅಂತ ಇದೆ, ಅಲ್ಲೂ 4 ಬರ್ಕೊಂಡು ಸಂಪೂರ್ಣವಾಗಿ ಪೇಪರು ಮುಗಿದು ನಿಮಗೆ 1 ಗಂಟೆ ಉಳಿಯುತ್ತೆ. ಬರೆಯೋದೇ 70 ಅಂಕಕ್ಕೆ ಆನ್ಸರ್ ಪೇಪರು. ನನ್ನ ಮಾತನ್ನು ಕೇಳಿ, ಓಕೆ? 1 ತಾಸು ನಿಮಗೆ ಉಳಿಯುತ್ತೆ. 1 ಅವರ್ ಹೆಚ್ಚಿಗೆ ಇದೆ ನಿಮಗೆ. ಅದರಲ್ಲಿ ಏನು ಮಾಡಬೇಕು ಅಂದರೆ, ಆ ಸಮಯದಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡೋದಲ್ಲ. MCQಗೆ ತಾವುಗಳು ಎಕ್ಸ್ಟ್ರಾ ಅಡಿಷ್ನಲ್ ಕ್ವಶನ್ಸ್ ಇದೆ ಅಲ್ವಾ, ಕೋರ್ ಸಬ್ಜೆಕ್ಟ್ ಇದು ಬರೀರಿ.
ಇಲ್ಲೇನಾದರೂ ತೊಂದರೆ ಆದರೆ ಅಲ್ಲಿ ನಿಮಗೆ ಮಾರ್ಕ್ಸ್ ತೆಗೆದ್ರೆ ಕೊಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಅಂತ ಹೆಡ್ಡಿಂಗ್ ಹಾಕಿ ಬರಿಬಾರ್ದು. ಯು ಶುಡ್ ನಾಟ್ ರೈಟ್. ಅವರೇ ಬರೀತಾವ್ರೆ, ಇವ್ಯಾಲ್ಯುವೇಟರ್ ವಿಲ್ ರೈಟ್ ಇಫ್ ಯು ಹ್ಯಾವ್ ರಿಟರ್ನ್ ಎಕ್ಸ್ಟ್ರಾ ಆನ್ಸರ್ಸ್. ನೀವೇನಾದರೂ ಎಕ್ಸ್ಟ್ರಾ ಆನ್ಸರ್ಸ್ ಬರೆದ್ರೆ ಇವ್ಯಾಲ್ಯುವೇಟರ್ ಬರೀತಾರೆ, ಅವ್ರದ್ದು ಕೆಲಸ ಅವ್ರು ಮಾಡ್ತಾವ್ರೆ, ನೀವು ಬರೀ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ರೈಟ್. ತಪ್ಪಾದಾಗ ತಾವುಗಳು ಕರೆಕ್ಟಾಗಿ ನಿಮ್ಮ ಪೆನ್ ತಗೊಂಡು ಇಂಟು ಮಾರ್ಕ್ ಹಾಕಿಬಿಟ್ಟು ಮತ್ತೆ ಹೊಸದಾಗಿ ಮೇನ್ ಕ್ವಶನ್ ನಂಬರ್ ಹಾಕಿ ಬರೀರಿ. ಸರಿ, ಎಕ್ಸಾಮ್ ದಿನ ಅಲ್ಲ ತಿಳ್ಕೊಳ್ಳೋದು, ಎಕ್ಸಾಮ್ಗಿಂತ ಮುಂಚೆ ಇಂಥ ಪ್ಲಾನನ್ನು ಮಾಡ್ಕೋಬೇಕು. ಆಯಿತಾ? ಬನ್ನಿ ಸರ್, ಪಾರ್ಟ್ ಡಿಗೆ ನೋಡೋದಾದರೆ ಮತ್ತೆ ನಿಮಗೆ ಇಲ್ಲಿ NE4 ಅಂತ ಹೇಳ್ತಾನೆ. ಎಲ್ಲದರಲ್ಲೂ NE4 ನೋಡಿ. ಪಾರ್ಟ್ ಸಿ NE4, ಪಾರ್ಟ್ ಬಿ NE4, ಪಾರ್ಟ್ ಡಿ ಆಲ್ಸೋ NE4 ಅಂತ ಇದೆ. ಫಸ್ಟು ತಾವುಗಳು ಬರೆದಿದ್ದು ಎಲ್ಲರೂ ಕೂಡ 2 ಅಂಕದ ಪ್ರಶ್ನೆಗಳು ಪಾರ್ಟ್ ಬಿನಲ್ಲಿ. ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ಸು, ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ನಂತರದಲ್ಲಿ ಪಾರ್ಟ್ ಡಿ ಮತ್ತೆ ಬರೆದಾದರೆ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲೂ ಕೂಡ ನಿಮ್ಗೆ ಎಷ್ಟು ಬರೀಬೇಕು ಅದಕ್ಕಿಂತ ಡಬಲ್ ಪ್ರಶ್ನೆಗಳಿರ್ತವೆ. 4 ಬರೀಬೇಕು ಅಂದರೆ 8 ಇರ್ತವೆ. ಈ ರೀತಿಯಾಗಿ ಅವರು ಅಡ್ಜಸ್ಟ್ ಮಾಡಿದ್ದಾರೆ. ನಾನು ಇದನ್ನು ನಿಮಗೆ ಪದೇ ಹೇಳ್ತಾ ಇದ್ದೀನಿ. 6th ಮೇನ್ ಕ್ವಶನಲ್ಲಿ ಹಾಟ್ ಕ್ವಶನ್ಸ್ ಇದಾವಲ್ವಾ ನೋಡಿ ಸರ್, ಇದು ಫಿಕ್ಸ್ ಇರುವಂಥದ್ದು 46, 47 ಎರಡೂ ಕೂಡ SQLನಿಂದಾನೇ ಬರೋದು. ಯಾಕಂದರೆ 2 ಕೊಡಬೇಕು ಅಂತ ಆಗಿದೆ. ಬೌಲಿನಿಂದ ಏನಾಗುತ್ತೆ, ಚಾಪ್ಟರ್ 2 ಇಂದ ಕೇವಲ 1 ಬರುತ್ತೆ 5 ಮಾರ್ಕ್ಸಿಗೆ. ಅಲ್ಲಿಗೆ ನೀವು ಬರೀ SQLಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂದರೆ ಬರೀ ಅದನ್ನು ಓದ್ಕೊಂಡ್ರು ಕೂಡ 2 ಕ್ವಶನ್ಸು ಅಲ್ಲಿಂದನೇ ಪಿಕ್ ಮಾಡಿ ಬರಿಬೋದು. 3ರಲ್ಲಿ ಯಾವುದಾದ್ರೂ 2 ಬರೀಬೇಕು, 10 ಅಂಕಗಳು ಈಸಿಯಾಗಿ ಬರುತ್ತೆ. ಉದ್ದೇಶ ಇಷ್ಟೇ, ಪದೇ ಹೇಳುತ್ತಿರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ತಾವು ಒಳ್ಳೆ ಅಂಕಗಳನ್ನು ತೆಗೆದ್ರೆ ಜೀವನದಲ್ಲಿ ಸಂತೋಷವಾಗಿರ್ತೀರಾ ಅಂತ. ಏನೋ ನಮ್ಮ ಲಕ್ ಚೆನ್ನಾಗಿತ್ತು, ನಾನು ಏನೇನು ಅಪ್ಲೋಡ್ ಮಾಡಿದ್ನೋ ಎಲ್ಲದೂ ಕೂಡ ಬಂತು. ಆದರೆ ಕೆಲವರು ಮಾತ್ರ ರಿಪ್ಲೈ ಮಾಡ್ತಾರೆ. ತಾವೇ ಓದ್ಕೋಬೋದು ಅದರಲ್ಲಿ, ಅವು ನಮ್ಮ ಅಲ್ಲ, ಮೇಲ್ಗಡೆ ಆಗಲಿ ಎಲ್ಲ ರಿಪ್ಲೈಸ್ ಬರ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಬಯಾಲಜಿನಲ್ಲಿ ಕೆಲವೊಬ್ಬರು ಪೇರೆಂಟ್ಸ್ ಹಾಕಿದ್ದಾರೆ, ಸರ್ ನಿಮ್ಮ PDFಗಳಿಂದ ನಮ್ಮ ಮಗು ಹಾಸ್ಟೆಲಲ್ಲಿರುವಂಥದ್ದು ಅವನಿಗೂ ಕೂಡ ಭಾಳ ಹೆಲ್ಪ್ ಆಗಿದೆ ಅಂತ. ಧನ್ಯವಾದಗಳು ಸರ್. ನಿಮ್ಮ ಏನಂತೀರಾ, ರಿಯಲಿ ಅದಕ್ಕೆ ವರ್ಡ್ಸೇ ಇಲ್ಲ. ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಫ್ರಮ್ ಮೈ ಸೈಡ್. ನನ್ನ ಸೈಡಿಂದ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ವರ್ಡ್ಸ್ಗಳೇ ಇಲ್ಲ. ನೀವೇನೋ ಗ್ರ್ಯಾಟಿಟ್ಯೂಡ್ ಕಳಿಸ್ಬಿಟ್ರಿ, ಹೌದಲ್ವಾ? ಆದರೆ ಕೃತಜ್ಞತೆ ನನ್ನ ಕಡೆಯಿಂದ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ, ಹಾಗೂ ಪೋಷಕರೇ ಹಾಗೂ ಶಿಕ್ಷಕರೇ. ನನಗೆ ಹೆಲ್ಪ್ ಮಾಡಿದಂತಹ ನಮ್ಮ ಎಲ್ಲ ಟೀಮಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.